ಸಿನಿ ಲೋಕದಲ್ಲಿ ಆ ತಲೆಮಾರಿನಲ್ಲಿದ್ದಂಥ ಕೆಲವರು ಜನ ಇದ್ದರು. ಒಬ್ಬೊಬ್ಬರಾಗೆ ಕಳ್ಕೊಳ್ತಾ ಇದ್ವಿ. ಈಗ ಅದೇ ರೀತಿಯಾಗಿ ಈ ಸರೋಜಾದೇವಿ ಅವರನ್ನು ಕೂಡ. ಸೊ ನಾಳೆ ಹುಟ್ಟೂರಾದ ದಶಾವರ ಅಂತ ಕರೀತಾರೆ, ದಶವಾರ ಅಂತ ಕೆಲವರು ಕರೀತಾರೆ. ಸೊ ಈ ಗ್ರಾಮಕ್ಕೆ ಈಗ ಶಾಸಕ ಸಿ ಪಿ ಯೋಗೇಶ್ವರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಅಂತ್ಯಕ್ರಿಯೆ ಸಿದ್ಧತೆ ಬಗ್ಗೆ ಸ್ಥಳ ಪರಿಶೀಲನೆಯನ್ನ ಈಗ ಶಾಸಕರು ಮಾಡಿದ್ದಾರೆ. ಸ್ಥಳದಲ್ಲಿ ಯಾವೊಬ್ಬ ಅಧಿಕಾರಿಗಳು ಕೂಡ ಬಾರದ ಹಿನ್ನೆಲೆಯಲ್ಲಿ ಸೊ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಶಾಸಕ ಸಿ ಪಿ ಯೋಗೇಶ್ವರ್. ಅವಾಗಲೇ SP ಮತ್ತು DYSP ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ನೀವು ಈಗ ಹೋಗ್ಬಿಟ್ರೆ ಅವ್ರಿಗೆ ಬೇರೆ ಕೆಲಸ ಇರೋದಿಲ್ವಾ? ಅವರು ಅವಾಗಲೇ ಬಂದು ನಿಮಗಿಂತ ಮುಂಚಿತವಾಗಿಯೇ ಅವ್ರು ನೋಡಿದ್ದಾರೆ. ನೀವು ಇಷ್ಟೊತ್ತಿಗೆ ಇರೋವಲ್ಲ, ಅವಾಗಲೇ ಹೋಗ್ಬೇಕಾಗಿತ್ತು. ನೀವು ತಡವಾಗಿದ್ದು ನಿಮ್ಮದು, ಅವ್ರದ್ದಲ್ಲ. ಅಪ್ಪ ಅಲ್ಲಿ SP ಮತ್ತು DYSP ಇಬ್ಬರು ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡಿಕೊಂಡು ಏನು ಮಾಡಬೇಕು ಏನಿಲ್ಲ ಅಂತ ತಿಳ್ಕೊಂಡು ಮಾತನಾಡಿ ಹೋಗಿದ್ದಾರೆ. ನೀವು ಈಗ ಹೋಗ್ಬಿಟ್ಟು ಯಾರು ಅಧಿಕಾರಿಗಳು ಬಂದಿಲ್ಲ ಅಂತೇಳಿ ಗರಂ ಆದರೆ ಅದನ್ನು ಹೋದಾಗೆಲ್ಲ ನಿಮ್ಮ ಹಿಂದಿನ ಓಡಾಡ್ಕೊಂಡು ಬರ್ಬೇಕು. ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಚೆನ್ನಾಗಿದೆ ಇದು ಶಾಸಕರನ್ನು ಮಾತ್ರಕ್ಕೆ. ನೋಡಿ, ಆ ಗ್ರಾಮಕ್ಕೆ ಹೋಗ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಕ್ಕೆ ಹೋದ್ರಂತಂದರೆ ಶಾಸಕರು ಬರಲಿಲ್ಲ ಅನ್ನುವಂಥ ಇದನ್ನು ಹೊತ್ಕೊಳ್ಬಾರ್ದಲ್ಲ. ಅದಕ್ಕೋಸ್ಕರ ಈಗ ಹೋಗ್ಬಿಟ್ಟು ಯಾರೋ ಅಧಿಕಾರಿಗಳು ಬಂದಿಲ್ಲ ಅಂತೇಳಿ ಫೋನಲ್ಲಿ ಫುಲ್ ಆವಾಜ್ ಹಾಕಿದ್ರಂತೆ. ಅಲ್ಲಿ ನಿಮಗಿಂತ ಮುಂಚಿತವಾಗಿಯೇ ಹೋಗಿದ್ದಾರೆ ಸರ್ SP ಅವರು ಮತ್ತು DYSP ಅವರು. ನಿಮಗಿಂತ ಮೊದಲು ಹೋಗಿದ್ದಾರೆ. ಹಂಗಿದ್ರೆ ಅವರು ನಿಮಗೆ ಫೋನ್ ಮಾಡಬೇಕಿತ್ತು. ಹಂಗಿದ್ರೆ ಯಾಕೆ ಶಾಸಕರೇ ಬಂದಿಲ್ಲ ಇಲ್ಲಿ, ನಾವೆಲ್ಲ ಬಂದಿದ್ದೀವಿ ಅಂತ ಅವ್ರು ಕೇಳಿದ್ದಿದ್ರೆ ನಿಮ್ಮನ್ನು. ನೀವು ಹೋದಾಗೆಲ್ಲ ನಿಮ್ಮ ಹಿಂದಿನಿಂದ ಬಾಲಂಗೋಸಿ ಥರ ಬರಬೇಕು. ಅವ್ರಿಗೆ ಕೆಲಸ ಇಲ್ವಾ ಅಲ್ಲಿ ಮಾಡೋಕ್ಕೆ? ನಾಳೆ ಬೇರೆ 2 ಕಾರ್ಯಕ್ರಮಗಳಿದ್ದಾವೆ. ಏನು ಮಾಡಬೇಕು ಅವ್ರು ಪೊಲೀಸರಲ್ಲಿ? ದೇವಿಯವರು ಭಾರತೀಯ ಚಿತ್ರರಂಗದಲ್ಲಿ ಅತ್ಯುನ್ನತ ಹೆಸರನ್ನು ಮಾಡಿದಂಥವರು, ಬಹುಭಾಷಾ ನಟಿ. ನಮಗೆಲ್ಲ ಹೆಮ್ಮೆ. ಅವರು ನನಗೂ ಕೂಡ ಚಿತ್ರರಂಗಕ್ಕೆ ಬರಲಿಕ್ಕೆ ಅವರು ಒಂದು ಸ್ಫೂರ್ತಿ. ನಮ್ಮ ತಾಲೂಕಿನವರು, ನಮ್ಮೂರಿನವರು. ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ನಾಳೆ ಇಲ್ಲಿ ನೆರವೇರ್ತದೆ. ನನಗೂ ಕೂಡ ವೈಯಕ್ತಿಕವಾಗಿ ತುಂಬ ದುಃಖ ಆಗ್ತದೆ. ಆದರೆ ವಯೋಸಹಜ ಸಾವು ಅನಿವಾರ್ಯ. ಅವರು ಕಳೆದ 10 ವರ್ಷಗಳ ಹಿಂದೆ ನಮ್ಮ ಮಳೂರು ಕೆರೆ ಬಾಗಿನ ಅರ್ಪಿಸೋ ಸಂದರ್ಭದಲ್ಲಿ ಅವರು ಅತಿಥಿಯಾಗಿ ಬಂದಿದ್ದರು. ಭಾಳ ಖುಷಿಪಟ್ಟಿದ್ದರು. ಅವ್ರ ತೋಟಗಳಿಗೆಲ್ಲ ನೀರಾವರಿ ಆಗುತ್ತೆ ಅಂತೇಳಿ ನಾನು ಬೆನ್ತಟ್ಟಿ ನಾನು ಅವರ ಸಂಪರ್ಕದಲ್ಲಿದ್ದೆ. ಹಿಂದೆ ಈ ಒಂದು ತಾಲೂಕಿಗೆ ನೀರಾವರಿ ಮಾಡೋ ಸಂದರ್ಭದಲ್ಲಿ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಜೊತೆ ಮಾತಾಡಿದರು. ನಮ್ಮ ತಾಲೂಕಿಗೆ ನೀರಾವರಿ ಮಾಡಬೇಕು, ನಮ್ಮ ಹುಡುಗ ಒಬ್ಬ ಇದ್ದಾನೆ, ಅವನು ಸಹಾಯ ಮಾಡಬೇಕು ಅಂತೇಳಿ ಅವರು ಹಿಂದೆಯೇ ಭಾಳಷ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರು. ಇವೆಲ್ಲ ಬಹುಶಃ ಭಾಳ ಜನಗಳಿಗೆ ಗೊತ್ತಿಲ್ಲ. ಅಂದರೆ ಅವ್ರು ತುಂಬ ಅಭಿಮಾನ ಪ್ರೀತಿ ಇತ್ತು ಈ ತಾಲೂಕನ್ನು ನೀರಾವರಿ ಮಾಡೋದ್ರ ಬಗ್ಗೆ. ನನ್ನ ಸಹೋದ್ಯೋಗಿ ರಾಮನಗರ ಪ್ರತಿನಿಧಿ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಈಗ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ? ಮಧ್ಯಾಹ್ನ SP ಮತ್ತು DYSP ಅವರೆಲ್ಲ ಹೋಗಿದ್ರು, ಜೊತೆಗೆ ಶಾಸಕರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ನಾಳೆ ಕಾರ್ಯಕ್ರಮಕ್ಕೆ? ಅರುಣ್, ಏನು ಪದ್ಮಶ್ರೀ ಬಿ ಸರೋಜಿನಿ ದೇವಿಯವರು ವಿಧಿವಶರಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ಹುಟ್ಟೂರು ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಕುಟುಂಬಸ್ಥರು ಈಗಾಗಲೇ ನಿರ್ಧರಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸದ್ಯ ನಾನು ಸರೋಜಿನಿ ದೇವಿಯವರ ದಶವಾರ ಗ್ರಾಮದಲ್ಲಿರುವಂತಹ ಜಮೀನಿನಲ್ಲಿದ್ದೇನೆ. ಈ ಒಂದು ಜಮೀನಿನಲ್ಲೇ ಸರೋಜಿನಿ ದೇವಿಯವರ ಅಂತ್ಯಕ್ರಿಯೆ ನಡೆಯಲಿರುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಗ್ರಾಮಸ್ಥರು ಇಡೀ ಜಾಗವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸರೋಜಿನಿ ದೇವಿಯವರು ಇದೇ ಒಂದು ಗ್ರಾಮದಲ್ಲಿ ಹುಟ್ಟು ಬೆಳೆದಿದ್ರು. ಜೊತೆಗೆ ಅವರ ತಾಯಿಯ ಒಂದು ಸಮಾಧಿ ಕೂಡ ಇದೇ ಒಂದು ಜಾಗದಲ್ಲಿದೆ. ಸರೋಜಿನಿ ದೇವಿಯವರ ಜಮೀನೇನಿದೆ, ಜಮೀನಿನ ಒಂದು ಒಳಗಡೆ ಅವರ ತಾಯಿಯ ಸಮಾಧಿ ಇದೆ. ಸಮಾಧಿಯ ಪಕ್ಕದಲ್ಲೇ ಸರೋಜಿನಿ ದೇವಿಯವರ ಒಂದು ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಗ್ರಾಮಸ್ಥರೇ ಮುಂದೆ ನಿಂತು ಎಲ್ಲ ಜಾಗವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಬೆಳೆದಿರುವಂಥ ಗಿಡಗಂಡೆಗಳೆಲ್ಲವೂ ಕೂಡ ತೆರವು ಮಾಡಿ ನಾಳಿನ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಈಗಾಗಲೇ ಸ್ಥಳಕ್ಕೆ SP ಶ್ರೀನಿವಾಸ್ ಗೌಡ ಹಾಗೂ DSP ಗಿರಿ ಇಬ್ಬರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ನಾಳೆ ಸಾಕಷ್ಟು ರಾಜಕೀಯ ಮುಖಂಡರು ಹಾಗೂ ಸಿನಿಮಾ ಗಣ್ಯರು ಕೂಡ ಆಗಮಿಸುವಂಥ ನಿಟ್ಟಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಯಾವ ರೀತಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಇನ್ನು ಶಾಸಕ ಸಿ ಪಿ ಯೋಗೇಶ್ವರ್ ಅವರು ಕೂಡ ಇದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ನಾಳೆ ಅಂತ್ಯಕ್ರಿಯೆ ನಡೆಯುವಂಥ ವಿಚಾರವಾಗಿ ಗ್ರಾಮಸ್ಥರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ರು. ಯಾವೆಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಜೊತೆಗೆ ಕುಟುಂಬಸ್ಥರ ಜೊತೆ ಯಾವ ರೀತಿಯಾಗಿ ಮಾತುಕತೆಯನ್ನು ನಡೆಸಬೇಕು, ಯಾವ ರೀತಿ ಅಂದರೆ ಒಕ್ಕಲಿಗ ಸಂಪ್ರದಾಯದಂತೆ ಅವರ
ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕುಟುಂಬಸ್ಥರ ಜೊತೆ ಕೂಡ ಅವರು ಮಾತುಕತೆಯನ್ನು ನಡೆಸಿರುವಂಥದ್ದು. ಇನ್ನು ಪದ್ಮಶ್ರೀ ಪುರಸ್ಕೃತರಾಗಿರುವಂಥ ಬಿ ಸರೋಜಿನಿ ದೇವಿ ಅವರಿಗೆ ಸಕಲ ರೀತಿಯ ಸರ್ಕಾರಿ ಗೌರವಗಳನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ಶಾಸಕ ಸಿ ಪಿ ಯೋಗೇಶ್ವರ್ ಅವರು ಗರಂ ಆದರು. ಸ್ಥಳಕ್ಕೆ ಬಂದು ಇಲ್ಲಿ ಒಂದಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗಿತ್ತು. ಇಲ್ಲಿ ಮಳೆಗೆ ನೆನೆಯದಂತೆ ಜರ್ಮನ್ ಟೆಂಟ್ ಸೇರಿದಂತೆ ಚೇರ್ಗಳು ಸಾಮಿಯಾನದ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿತ್ತು. ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಮುಂಜಾಗ್ರತೆ ವಹಿಸಿಲ್ಲ ಅನ್ನೋ ವಿಚಾರವಾಗಿ ಶಾಸಕರು ಅವರನ್ನ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಸದ್ಯ ಈಗಾಗಲೇ ಇಲ್ಲಿ ಸ್ಥಳೀಯ ಗ್ರಾಮಸ್ಥರಿಗೆ ಹಾಗೂ ಅಧಿಕಾರಿಗಳು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸಿದ್ಧತೆಯನ್ನು ಮಾಡಿ ಅಂತ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳ.